200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು, 700 ಅಡಿ ದಾಟ್ತು. ಇನ್ನೂ ಸ್ವಲ್ಪ ಮೇಲೆ ಹಾರಿಸಿದ್ರೆ ಚಂದ್ರಯಾನ 3ಗೆ ಮುತ್ಕೊಟ್ಟು ಬರ್ಬೋದಿತ್ತ. ಅದು ಹಾರ್ತು. ಯಾವ ಲೆವೆಲ್ಗೆ ಹಾರ್ತು ಅಂದ್ರೆ ನಾನು ರೆಕ್ಕೆ ಕಟ್ಟಿ ಹಾರುವ. ಏನ್ ನೋಡ್ದೆ ನಾನೀಗ? ಇದೇ ರೀಸನ್ಗೆ ಏಲಿಯನ್ಸ್ ಭೂಮಿ ಮೇಲೆ ಬರಲ್ಲ. ಸೊ ಹೇಗಿದ್ರೆ ಎಲ್ಲರೂ, ವೆಲ್ಕಮ್ ಟು ಮೈ ಚಾನಲ್. ಇದೇ ಕಾರಣಕ್ಕೆ ನ್ಯೂಟನ್ಗೆ ತೆಂಗಿನ ಮರದ ಕೆಳಗೆ ಕೂರಕ್ಕೆ ಅವಕಾಶ ಸಿಕ್ಕಿಲ್ಲ. ಅದಕ್ಕೆ ಈ ಮೂವಿಲಿ ಯಾವುದೇ ರೀತಿ ಫಿಸಿಕ್ಸ್ ವರ್ಕ್ ಆಗಲ್ಲ. ಇನ್ನು ಲಾಜಿಕ್ದು ಎಲ್ಲಿ ಬರೆಯೋದು ಹೇಗೆ ಅಂತ ಈ ಮೂವಿ ಸ್ಟೋರಿ ಬರ್ದವನಿಗೆ ಗೊತ್ತೇ ಇಲ್ಲ. ಡಿ ಬಾಸ್ ಈ ಮೂವಿಗೆ ಹೇಗೆ ಒಪ್ಕೊಂಡ್ರು ಅಂತಾನೂ ಗೊತ್ತಿಲ್ಲ. ಗ್ರಾಹಕದಿ ಸಂದಾಕಿಲ್ವಂತೆ. ಸೊ ಈ ಮೂವಿ ಹೀರೋ ವಿರಾಟ್. ಅವ್ರ ಪ್ರಾಪರ್ಟಿ ಎಷ್ಟಿದೆ ಗೊತ್ತಾ? ಮೋರ್ ದ್ಯಾನ್ 6000 crores. ಅವ್ರ ಕಂಪ್ನಿ ಎಸ್ಟಾಬ್ಲಿಷ್ಮೆಂಟ್ 16 ಕಂಟ್ರೀಸ್ ಅಲ್ಲಿ ಇದೆ. ಅವನೊಬ್ನೇ ಮಗ ಕಣೆ, ಜೊತೆಗೆ ಬ್ಯಾಚುಲರ್. ಸೊ ಇವನು ವರ್ಲ್ಡ್ ಅಲ್ಲೇ ಒನ್ ಆಫ್ ದ ರಿಚೆಸ್ಟ್ ಮ್ಯಾನ್. ಕಂಪನಿ ಮೀಟಿಂಗ್, ಪ್ರಾಜೆಕ್ಟ್ಸ್, ಇನ್ಫ್ರಾಸ್ಟ್ರಕ್ಚರ್ ಅಂತ ಬಿಸಿ ಇರ್ತಾನೆ. ಅವನಮ್ಮ ಅವನು ಕಂಪ್ನಿನ ಚೆನ್ನಾಗೇ ನಡೆಸ್ತಿರ್ತಾರೆ. ಇವನ್ಗೆ ವರ್ಲ್ಡ್ ಅಲ್ಲೇ ಟಾಪ್ 1% ಜನನ್ ಜೊತೆ ನೆಟ್ವರ್ಕಿಂಗ್ ಇರುತ್ತೆ, ಫ್ರೆಂಡ್ಶಿಪ್ ಇರುತ್ತೆ. ವರ್ಲ್ಡ್ ಅಲ್ಲೇ ಬೆಸ್ಟ್ 10 out of 10 ಹುಡುಗಿಯರ ಜೊತೆ ಕನೆಕ್ಷನ್ ಇರುತ್ತೆ ಅಂತ ಅನ್ಕೊಂಡ್ರ? 6,000 ಕೋಟಿ ಆಸ್ತಿ ಇದ್ರು ಇವನಿಗೆ ಸೆಕ್ಯೂರಿಟಿ ಇರಲ್ಲ. ಇದ್ರು ಅವ್ರು ಯಾರು ಇವನ್ಗೆ ಪ್ರೊಟೆಕ್ಟೇ ಮಾಡ್ತಿರಲ್ಲ. ಯಾಕಂದ್ರೆ ಸೆಕ್ಯೂರಿಟಿಗೆ ಕಮ್ಮಿ ಸಂಬಳ ಕೊಟ್ಟಿರೋದ್ರಿಂದ ಮತ್ತೆ ದರ್ಶನ್ಗೆ ಜಾಸ್ತಿ ಸಂಬಳ ಕೊಟ್ಟಿರೋದ್ರಿಂದ ದರ್ಶನೇ ಫೈಟ್ ಮಾಡ್ಲಿ ಬಿಡು ಅಂತ ಬಿಟ್ಟಿದ್ದಾರೆ. ಇನ್ನ ಇವನ್ ಖಾಲಿ ರೋಡ್ ಅಲ್ಲಿ ಆಪೋಸಿಟ್ ಬಿಸ್ನೆಸ್ ಮ್ಯಾನ್ ಸೆಕ್ಯೂರಿಟೀಸ್ ಜೊತೆ ಫೈಟ್ ಮಾಡೋದು, ಸುಮ್ನೆ ಒಂದಿಷ್ಟು ಮಹೇಂದ್ರ ಕಾರ್ ಗ್ಲಾಸಸ್ ಗಳನ್ನ ಹೊಡೆದಾಕೋದು. ಎಲ್ಲ ಪೀಸ್ 16 ಕಂಟ್ರೀಸ್ ಅಲ್ಲಿ ಕಂಪನಿ ಇದ್ರು ಬಿಸ್ನೆಸ್ ಮೀಟಿಂಗ್ ಮಾಡುವಾಗ ಬಿಸ್ನೆಸ್ ಬಗ್ಗೆ ಮಾತಾಡ್ಬಿಟ್ಟು ಡೈಲಾಗ್ ಹೊಡಿಯೋದು. Try again and again to win it, but don't bet on a dead horse. ಅಷ್ಟೆಲ್ಲ ರಿಚ್ ಆಗಿದ್ರು ಕೆಲ್ಸ ಇಲ್ದಿರೋ ಫ್ರೆಂಡ್ಸ್ ಜೊತೆ ರೋಡ್ ಅಲ್ಲಿ ಕುತ್ಕೊಂಡು ಸುತ್ತಾಡೋದು. ಅಮ್ಮ ಮಗ ಮನೇಲೆ ಡೈಲಾಗ್ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದು ಬಿಸ್ನೆಸ್ ಮೀಟಿಂಗ್ಸ್ ಅಲ್ಲಿ ಅವರೇ ಬಿಲ್ಡಪ್ ತಗೊಳೋದು. ಐ ಆಮ್ ಪ್ರೌಡ್ ಆಫ್ ಯು ಮೈ ಸನ್. ಇಷ್ಟೆಲ್ಲ ರಿಚ್ ಇದ್ರು ಮನೇಲಿ ಒಂದು ಕುಕ್ ಇಲ್ದೆ ಅವ್ರ ಅಮ್ಮನೇ ಅಡ್ಗೆ ಮಾಡೋದು. ನೀವು ಮಾತಾಡ್ತಾ ಇರಿ, ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಇನ್ನ ಇವನ್ಗೆ ಒಂದೇ ಡ್ರೈವರ್, ಡ್ರೈವಿಂಗ್ ಒಂದ್ ಮಾಡದ್ ಬಿಟ್ಟು ರೋಡ್ ಅಲ್ಲಿ ನಿಂತ್ಕೊಂಡು ಡೈಲಾಗ್ ಹೊಡಿಯೋದು. ರೈತರಾದ್ರೆ ಅನ್ನ ಸಿಗಲ್ಲ, ಡ್ರೈವರ್ಸ್ ಆದ್ರೆ ಟ್ರಾನ್ಸ್ಪೋರ್ಟೇಷನ್ ಸಿಗಲ್ಲ. ಇನ್ನ ಇನ್ ಕೇಸ್ ಇವನೇನಾದ್ರು ಬೇರೆ ಕಂಟ್ರೀಸ್ ಅಲ್ಲಿ ಇದ್ರೆ ಎಲ್ಲರಿಗಿಂತ ನಾನು 2 ಗಂಟೆ ಮುಂಚೆ ಇದ್ದೀನಿ ಅನ್ಕೊಳೋದು. ಈಗ ಇಲ್ಲಿ 11 ಗಂಟೆ, ನಿನಗಿಂತ 2 ಗಂಟೆ ಮುಂದೆ ಇದ್ದೀನಿ. ಸೊ ಇನ್ನ ಇವನ್ ವರ್ಲ್ಡ್ ಎಲ್ಲ ಸುತ್ತಿದ್ರು ಇವನ್ ಲೈಫಿಗೆ ಬರೋದು ಈ 3 ಮರಿಮಂಗಗಳು. ಸೊ ಇವಳು ಕೀರ್ತಿ ತುಂಬಾ ಟ್ಯಾಲೆಂಟೆಡ್ ಅಂಡ್ ಎಜುಕೇಶನ್ ಮುಗಿಸಿದಾಳೆ ಅಂತ ಡೈರೆಕ್ಟರ್ ಫಿಲ್ಮ್ ಅಲ್ಲಿ ಹೇಳಿದ್ದಾರೆ. ಇವಳಿಗೆ ಒಂದು ಶ್ರೀಮಂತನ ಬುಟ್ಟಿಗೆ ಹಾಕೊಬೇಕನ್ನೋದೇ ಗುರಿ. ಹುಡುಗ ಶ್ರೀಮಂತ ಆಗಿದ್ರೆ ಲವ್ ಮಾಡಕ್ಕೂ ರೆಡಿ. ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಗೋಲ್ಡ್ ಡಿಗರ್ ಅಂತ. ಇವಳೀಗ ಜಾಬ್ಗೆ ಸಿಟಿಗೆ ಹೋಗ್ಬೇಕಂತ ಮನೇಲಿ ಕನ್ವಿನ್ಸ್ ಮಾಡ್ತಿದ್ದಾಳೆ. ನಿಮ್ಮ ಅಕ್ಕನೂ ಹೀಗೆ ಹೇಳೋದ್ಲು, ಬರ್ಬೇಕಾದ್ರೆ ಮೊಡಲ್ ತುಂಬಿಸ್ಕೊಂಬಂದ್ಲು. ಖಂಡಿತ ನನ್ನ ಅಕ್ಕನ ತರ ತಪ್ಪು ಮಾಡಲ್ಲಮ್ಮ. ಎಲ್ಲ ಹುಡುಗಿರ್ತಾರ ಟ್ರೆಡಿಷನಲ್ ಡ್ರೆಸ್ ಅಲ್ಲಿ ಎಮೋಷನ್ ಆಗಿ ಮನೇಲಿ ಒಪ್ಸಿ ಸಿಟಿಗೆ ಹೋಗ್ತಾಳೆ. ಅವಳಿಗೆ ಜಾಬ್ ಸಿಗುತ್ತೆ, ಬಟ್ ಅವ್ನ ಮ್ಯಾನೇಜರ್ಗೆ ಅವಳ ಟ್ರೆಡಿಷನಲ್ ಡ್ರೆಸ್ ಇಷ್ಟ ಆಗಲ್ಲ. ಚೇಂಜ್ ಮಾಡು ಅಂತಾನೆ. ನಾಳೆ ಅಪ್ಪ ಯಾರು ಅಂತ ಕೇಳಿದ್ರೆ ನಾನೇನ್ ಹೇಳಿ? ಸೊ ನೆಕ್ಸ್ಟ್ ಇವಳು ಸ್ಫೂರ್ತಿ. ಸೋಷಿಯಲ್ ವರ್ಕ್ ಅಂದ್ರೆ ಇಷ್ಟ ಅಂತೆ. ಮದರ್ ತೆರೇಸಾ ಇವಳು ರೋಲ್ ಮಾಡಲ್ಲಂತೆ. ಈ ವೈಟ್ ಡ್ರೆಸ್ ಹಾಕೊಂಡ್ರೆ ಮದರ್ ತೆರೇಸಾ ಅನ್ಸಲ್ಲ, ಯಾವ್ದೋ ರಿನ್ ಅಡ್ವರ್ಟೈಸ್ಮೆಂಟ್ ಅನ್ಸುತ್ತೆ. ಮದ್ವೆಲಿ ಇಂಟ್ರೆಸ್ಟ್ ಇಲ್ವಂತೆ. ಆದ್ರೂ ಪ್ರೊಡ್ಯೂಸರ್ ಕೊಟ್ಟಿರೋ ದುಡ್ಡಿಗೆ ಈ ಫಿಲ್ಮ್ ಒಪ್ಕೊಂಡಿದ್ದಾಳೆ ಅಂದ್ಮೇಲೆ ದುಡ್ಡು ಇರೋನ್ ಸಿಕ್ಕದ್ಮೇಲೆ ಮದ್ವೆ ಆಗ್ತಾಳ್ ಬಿಡಿ. ಇವಳು ಈ ಫಿಲ್ಮ್ ಪೂರ್ತಿ ಹೊರಗಡೆ ಪತಿವ್ರತೆ ತರ ಇರೋದು, ಮನೆಗ್ ಬಂದು ಪೆಕ್ರಿ ತರ ಮಾಡೋದು. ನಾರ್ಮಲ್ ಡೈಲಾಗ್ ಎಲ್ಲ ಕೊಟ್ಟಿಲ್ಲ, ಬರೀ ಬಿಟ್ಟಿ ಸ್ಲೋ ಮೋಷನ್ ಅಲ್ಲಿ ವೇದ ಪುರಾಣನೆ. ದುಡ್ಡು ಕೊಟ್ಟು ಭಿಕ್ಷುಕರ ತರ ಬಾಳ್ಸೋದಕ್ಕಿಂತ ವಿದ್ಯೆ ಕೊಡ್ಸಿ ಸ್ವಾಭಿಮಾನಿಗಳಾಗಿ ಬೆಳೆಸೋದು ಒಳ್ಳೇದು ಅಂದೆ. ಇವಳು ಒಂಥರ ಒಳಗೆ ಸಂಚಾಕೋ ಪಿರ್ಕಿ ಅನ್ಬೋದು. ಸೊ ನೆಕ್ಸ್ಟ್ ಇವಳು ಪ್ರೀತಿ. ಪಕ್ಕ ಕೋತಿ ಹುಡ್ತಂಗ್ ಆಡ್ತಾಳೆ. ಸಾಂಪ್ರದಾಯಿಕ ಕುಟುಂಬ ಅಂತ ತೋರ್ಸ್ಬೇಕಲ್ಲ ಅಂತ ಮಲ್ಗೆ ಹೂವು ಫುಲ್ ಮೀಲ್ಸ್ ಅಲ್ಲಿ ತೋರಿಸಿದಾರೆ ಅಷ್ಟೇ. ಇವಳು ಫುಲ್ ಫಿಲ್ಮ್ ಅಲ್ಲಿ ಹಾಫ್ ಜೀನ್ಸ್ ಅಲ್ಲೇ ಇರ್ತಾಳೆ. ಒಂದಿಷ್ಟು ಓವರ್ ಆಕ್ಟಿಂಗ್ ಜೊತೆಗೆ ವರ್ಲ್ಡ್ಸ್ ಬೆಸ್ಟ್ ಎಕ್ಸ್ಪ್ರೆಷನ್ ಗೆ ಫೇಮಸ್. ಆಹಾ, ಈ ಎಕ್ಸ್ಪ್ರೆಷನ್ ಕೊಟ್ಮೇಲೆ ಈ ಪ್ರೊಡ್ಯೂಸರ್ ಈ ಮೂವಿ ಮಾಡಕ್ ಒಪ್ಕೊಂಡಿದ್ದು. ರೋಡ್ ಅಲ್ಲಿ ನಿಂತ್ಕೊಂಡು ಬಿಟ್ಟಿ ಶೋ ತೋರ್ಸೋದೇ ಇವಳು ಕೆಲಸ. ಯು ಲುಕ್ಸ್ ಹಾರ್ಡ್. ಸೊ ಬೇಸಿಕಲಿ ಇವಳು ಒಂಥರ ಗಂಡ್ಬಿರಿ. ಇವಳನ್ನ ಗೋಲ್ಡ್ ಡಿಗರ್ ಅನ್ನೋದಕ್ಕಿಂತ ರೋಡ್ ಡಗರ್. ಸೊ ಇವಳು ಹೇಗೆ ವಿರಾಟ್ ಲೈಫ್ಗೆ ಬಂದ್ಲು ಅಂದ್ರೆ, ನಮ್ಮ ಬಿಸಿಯೆಸ್ಟ್ ಮ್ಯಾನ್ ವಿರಾಟ್ ಬ್ಯಾಂಗ್ಳೂರಲ್ಲಿ ಶೂಟಿಂಗ್ ಅಂತ ಖಾಲಿ ಮಾಡ್ಸಿರೋ ರೋಡ್ ಅಲ್ಲಿ ಹೋಗ್ತಾ ಇರ್ತಾನೆ. ಅಲ್ಲಿ ರೋಡ್ ಫುಲ್ ಖಾಲಿ ಇದ್ರು ಅವನ್ಗೆ ಬಂದ್ ಯೂತ್ಸ್ ಬೈಕಲ್ ಗುತ್ತಾರೆ. ಬಟ್ ಆಸ್ ಯು ಕ್ಯಾನ್ ಸಿ ಯಾವ ವೆಹಿಕಲ್ಗೂ ಡ್ಯಾಮೇಜ್ ಆಗಿಲ್ಲ. ಅಷ್ಟು ದುಡ್ಡಿದ್ರು ಕೊಟ್ಟು ಸೆಟಲ್ಮೆಂಟ್ ಮಾಡ್ಕೊಂಡು ಹೋಗೋದ್ ಬಿಟ್ಟು ಈ ಡ್ರೈವರ್ ಡೈಲಾಗ್ ಹೊಡೆದು ಪೆಟ್ ತಿನ್ಕೊಂಡು ನಿಂತ್ಕೊಂತಾನೆ. ಸೊ ಈಗ ಅಣ್ಣ ವಿರಾಟ್ ಕಾರ್ ಹೊರಗೆ ಬಂದು 1 ಕಟ್ ದುಡ್ಡು ಕೊಟ್ಟು ಸುಮ್ನೆ ಹೋಗ್ತಾ ಇರೋರ್ನ ಫೈಟ್ ಗೆ ಕರಿತಾನೆ. ಗುರು ನೀನೇನೋ ರಿಚೆಸ್ಟ್ ಮ್ಯಾನು, ಬಿಸಿ ಆಗಿರ್ತೀಯ, ಫೈಟ್ ಎಲ್ಲ ಮಾಡ್ತೀಯ. ಪಾಪ ನಮ್ ಯೂತ್ಸ್ ತುಂಬಾ ಕೆಲಸ ಇರುತ್ತೆ, ಮೀಟಿಂಗ್ ಪ್ರಾಜೆಕ್ಟ್ಸ್ ಅಂತ ಬಿಸಿ ಇರ್ತಾರೆ, ಹೋಗ್ಲಿ ಬಿಡು. ಆದ್ರೆ ಇಲ್ಲ, ನಮ್ಮ ಅಣ್ಣ ವಿರಾಟ್ಗೆ ಫೈಟ್ ಮಾಡ್ಬೇಕು. ಪಾರ್ಟಿ ಮಾಡೋ ಹೊತ್ತು ಗಡಗಡ ಗಡ್ಡಕ್ಕ ಕೈಯ ಗಡಗಡ ಗಡ್ಡಕ್ಕ ಗಡ್ಡಕ್ಕ ಕೈಯ
ಅಣ್ಣನ್ ಪಟ್ಟಿ ಜೋರು ಹೋಯ್ತು. ಈ ಫೈಟ್ ನೋಡಿದ್ಮೇಲೆ ನ್ಯೂಟನ್ ಅವ್ನ ಆಪಲ್ ನ ತಿಕ್ಕಕ್ ಇಟ್ಕೊಬೇಕು. ಸೊ ಇವ್ನು ಒದ್ದಿದ್ದೇ ಒಂದ್ ಬೈಕ್ಗೆ, ಇಲ್ಲಿ ಹಾರ್ತಿರೋದೇ ಒಂದ್ ಬೈಕು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಫೈಟ್ ನೋಡಿ ಅಕ್ಕ ಇಂಪ್ರೆಸ್ ಆಗಿ ಫೋನಲ್ಲೇ ವಿಡಿಯೋ ಮಾಡ್ಕೋತಾಳೆ. ಹಾ ಬಂದ ಲೋ ಲಬಾಕ್ ದಾಸ್ ನನ್ ಮಗನೇ, ಅವನ್ನ ಹೊಡಿಬೇಕಂದ್ರೆ ನಾರ್ಮಲ್ ಆಗಿ ಬರ್ಬೋದಲ್ಲ, ಅದಕ್ಕೆ ಬೈಕಲ್ಲಿ ಯಾಕೆ ಬರ್ಬೇಕು? ಈ ವಿರಾಟ್ ಹೊಟ್ಟೆಗೆ ಏನ್ ತಿಂತಾನೆ ಗೊತ್ತಿಲ್ಲ, ಅನ್ನ ತಿಂತೀನಿ. ಬಟ್ ಗಾಳಿಲಿ ಗಾಳಿಪಟ ತರ ಹಾರ್ತಾನೆ. ನೋಡಿ ನೋಡಿ ಬೈಕ್ ಹಾರ್ತಿರೋದಲ್ಲ, ಆ ಜನಗಳು ತಮ್ ಕೆಲ್ಸ ಬಿಟ್ಕೊಂಡು ಈ ಮಾಯಾಜಲ ನೋಡ್ತಾ ನಿಂತಿರೋದ್ ನೋಡಿ. ನಿಮ್ಗೆ ಹಾ ಬಂದ ಅಣ್ಣ RX ಇಟ್ಕೊಂಡು. ಇವನ್ ಪೊಸಿಷನ್ ನೋಡಿದ್ರೆ ಹೊಡಿಯಕ್ ಬಂದಿರೋ ತರ ಇಲ್ಲ, ಇವನು ಹೊಸ RX ನ ಹುಟ್ಸೋ ತರ ಇದ್ದಾನೆ. ಆಮೇಲೆ ಈ ಫೈಟ್ ನೋಡಿ ಇಂಪ್ರೆಸ್ ಆಗಿ ಊರ್ ಸುತ್ಕೊಂಡ್ಬಂದ್ ಅದೇ ಶೂ ಅಲ್ಲಿ ಸೋಫಾ ಮೇಲೆ ಮಲಗ್ತಾಳೆ. ಇವಳು ರಿಚ್ ಆಗಿದ್ರೆ ಬಿಡು ಸಾವ್ಕಾರ್ ಮಂದಿ ಅನ್ಬೋದಿತ್ತು, ಆದ್ರೆ ಈ ಕಿತ್ತೋಗಿರೋ ಗೋಡೆ ನೋಡಿದ್ರೇನೆ ಗೊತ್ತಾಗುತ್ತೆ, ನಮಗೆಲ್ಲ ಗೊತ್ತಾಗೋಯ್ತು. ಸೊ ಬೇಸಿಕಲಿ ಶಿ ಈಸ್ ಇನ್ ಲವ್ ವಿತ್ ಹಿಮ್. ಯಾಕಂದ್ರೆ ಅವಳ ಪ್ರಕಾರ ರೋಡಲ್ಲಿ ಫೈಟ್ ಮಾಡೋರು ಗಂಡ್ಸ್ರು. ಸೊ ಇಲ್ಲಿ ಈ ಗಂಡ್ಸ್ಗೆ ಆ ಗಂಡ್ಸ್ ಇಷ್ಟ ಆಗುತ್ತೆ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಸೊ ನೆಕ್ಸ್ಟ್ ಈ ಸ್ಫೂರ್ತಿ ಹೇಗ್ ಮೀಟ್ ಆಗ್ತಾಳೆ ಅಂದ್ರೆ, ಈ ರಿಚೆಸ್ಟ್ ಮ್ಯಾನ್ ಯಾವ್ದೋ ಅನಾಥಾಶ್ರಮಕ್ಕೆ ತಾನೇ ಖುದ್ದಾಗಿ ಸ್ವೀಟ್ ಕೊಡಕ್ ಬಂದಿರ್ತಾನೆ. ಅಲ್ಲಿಗೆ ಇವಳು ಸ್ವೀಟ್ ತಿನ್ನೋಕೆ ಅಂತ ಬಂದಿರ್ತಾಳೆ. ಓ ಸಾರಿ ಇವಳು ಸ್ವೀಟ್ ಕೊಡಕ್ಕೆ ಅಂತ ಬಂದಿರ್ತಾಳೆ. ಸೊ ಅವ್ನ್ ಸ್ವೀಟ್ ಕೊಡಕ್ ಬಂದಿದ್ ನೋಡಿ ಇವಳಿಗೆ ಅವನ್ ಮೇಲೆ ಫೀಲಿಂಗ್ ಬರುತ್ತೆ. ಇವಳು ಸ್ವೀಟ್ ಕೊಡಕ್ ಬಂದಿರೋದ್ ನೋಡಿ ಅವನ್ಗೆ ಇಷ್ಟ ಆಗುತ್ತೆ. ಆದ್ರೆ ಅವ್ರವ್ರೇ ಸ್ವೀಟ್ ಎಕ್ಸ್ಚೇಂಜ್ ಮಾಡ್ಕೊತಾರೆ ಬಿಟ್ರೆ, ಪಾಪ ಸ್ವೀಟ್ ಕೊಡ್ತೀನಿ ಸುಮ್ನೆ ನಿತ್ಕೊಳ್ರು ಅಂತ ಹೇಳಿ ನಿಲ್ಸಿದ್ ಮಕ್ಳಿಗೆ ಚೊಂಬೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಇನ್ನ ಈ ಮೂರ್ತಿ ಸಾರಿ ಕೀರ್ತಿ, ಈ ಗೋಲ್ಡ್ ಡಿಗರ್ ಅವಳ ಕಂಪ್ನಿಲಿ ನಮ್ ವಿರಾಟ್ ಮೋಟಿವೇಶನ್ ಕೊಡಕ್ ಬಂದಾಗ ಅವ್ನ್ ಸ್ಟೇಟಸ್ ತಿಳ್ಕೊಂಡು ಅವ್ನ್ ಹಿಂದೆ ಬೀಳ್ತಾಳೆ. ಇಲ್ಲಿ ಜ್ಯೂಸ್ ಯಾರು ಕುಡಿತಿಲ್ಲ, ಎಲ್ಲ ಮೂಸಿ ಇಡ್ತಾ ಇದಾರೆ. ಅಂಡ್ ಈ ಅಕ್ಕ ಅವನ್ ಜೊತೆ ಡ್ಯಾನ್ಸ್ ಮಾಡ್ತಿರೋ ತರ ಕನ್ಸ್ ಕಾಣ್ತಿದ್ದಾಳೆ. ನಾಳೆ ಅಪ್ಪ ಯಾರು ಅಂತ ಕೇಳಿದ್ರೆ ನಾನೇನ್ ಹೇಳಿ? ಸೊ ಬೇಸಿಕಲಿ ಈ ವಿರಾಟ್ 3 ಜನಕ್ಕೂ ನೀನ್ ಇಷ್ಟ ಐ ಲೈಕ್ ಯು ಅನ್ನೋದು. ಇನ್ನ ಈ 3 ಜನಕ್ಕೂ 3 ಸಾಂಗು. ಸ್ವಿಟ್ಜರ್ಲ್ಯಾಂಡ್ ಟು ಮಲೇಷಿಯಾ ಮಲೇರಿಯಾ ಬಂದಂಗ್ ಡ್ಯಾನ್ಸ್ ಮಾಡೋದು. ಸೊ ಇವರೆಲ್ಲ ಎಷ್ಟು ಈಸಿಯಾಗಿ ಇವ್ನ ಫ್ರೆಂಡ್ಸ್ ಆಗ್ತಾರಂದ್ರೆ, ಈ ಮೂವಿ ನೋಡಿದ್ಮೇಲೆ ನನ್ಗೂ ಅನಿಸ್ತು ನಾಳೆನೆ ಹೋಗಿ ಅಂಬಾನಿ ಮಗನ ಫ್ರೆಂಡ್ ಮಾಡ್ಕೊಬೇಕು ಅಂತ. ತುಂಬಾ ಈಸಿ ಕಂಡ್ರು. ಅಂಬಾನಿ ಮಗ ಎಲ್ಲ ರೋಡಲ್ಲಿ ಫೈಟ್ ಮಾಡ್ತಾ ಇರ್ತಾನೆ, ಸಿಗ್ತಾನೆ. ಸೊ ಇವರೆಲ್ಲ ಇವನ್ ಮನೆಗೆ ಹೋಗೋದು ಬರೋದು ಮಾಡ್ತಾ ಇರ್ತಾರೆ. ಸೊ ಇನ್ನ ಈ ವಿರಾಟ್ ಹತ್ರ VFX ಅಲ್ಲಿ ಕಟ್ಟಿರೋ ಮನೆ ಇದೆ ನೋಡಿ. ಯಾವ್ದೋ ಗೃಹ ಪ್ರವೇಶಕ್ಕೆ ಕೊಟ್ಟಿರೋ ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಇಮೇಜ್ ಇರುತ್ತಲ್ಲ, ಅದರಿಂದಾನೇ ಕದ್ದಿದ್ದು. ನೆಕ್ಸ್ಟ್ ಈ 3 ಜನಕ್ಕೂ ಕಾಂಪಿಟೇಷನ್ ಬೀಳುತ್ತೆ, ವಿರಾಟ್ ನನಗ್ ಬೇಕು ಅಂತ. ಬಟ್ ಇವಕ್ಕೇನ್ ಗೊತ್ತು, ವಿರಾಟ್ಗೆ ಅನುಷ್ಕಾ ಬೇಕು ಅಂತ ಅಷ್ಟೇ. ಇನ್ನ ಇವಳು ಸ್ಫೂರ್ತಿ ಕೀರ್ತಿ ಆದ್ರೆ ವರ್ಲ್ಡ್ಸ್ ರಿಚೆಸ್ಟ್ ಮ್ಯಾನ್ದು ಅವ್ನ್ ಕಾರ್ ಡ್ರೈವರ್ ಇಂದು ಸೇಮ್ ಶರ್ಟ್. ಬೇಟಾ ಸುರೇಶ್ ಪಾಪ ಅವನ್ಗೂ ಕೊಡ್ರೋ ಸ್ವೀಟ್ ನ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಸೊ ನೆಕ್ಸ್ಟ್ ಎಲ್ಲಾ ಹುಡುಗಿರು ಬಂದು ಅವ್ರವ್ರ ಮನೇಲಿ ಲವ್ ಮ್ಯಾಟರ್ ನ ಹೇಳ್ತಾರೆ. ಕಿರ್ಚಾಡೋಕೆ ನಾನೇನ್ ಅಕ್ಕಂತರ ಮಗು ಜೊತೆ ಬಂದಿಲ್ಲ. ಬಟ್ ನಮ್ ಹ್ಯಾಂಡ್ಸಮ್ ಹಂಕ್ಗೆ ಯಾರಿಷ್ಟ ಅಂತ ಬೇಕಲ್ಲ. ನೆಕ್ಸ್ಟ್ 3 ಜನನು ವಿರಾಟ್ ನೀ ನನಗ್ ಬೇಕು ಅಂತ ಅವ್ನ್ಗೆ ಹೇಳ್ತಾರೆ. ಸೊ 3 ಜನನು ಅವ್ನ್ ಮುಂದೆ ಅಲ್ಲೇ WWE ರಾಯಲ್ ರಂಬಲ್ ಮ್ಯಾಚ್ ಶುರು ಮಾಡ್ತಾರೆ. ಬಟ್ ಈ ವಿರಾಟ್ ಒಪಿನಿಯನ್ಗೆ ವ್ಯಾಲ್ಯೂನೇ ಇರಲ್ಲ. ಸೊ ವಿರಾಟ್ಗೆ ಬ್ಲಾಕ್ ಮೇಲ್ ಮಾಡ್ತಾರೆ, ನೀನ್ ಸಿಕ್ಕಿಲ್ಲ ಅಂದ್ರೆ ನಾನ್ ಬದುಕಿದ್ರೆ ನಿಮ್ ಜೊತೆ, ಇಲ್ಲ ಅಂದ್ರೆ ವಿಷ ಕುಡಿತೀನಿ. ನಾನ್ ಏನ್ ಹಾಕೊಂಡ್ ಸತ್ತೋಗ್ತೀನಿ. ನಾನ್ ನಿನ್ ಕಾರ್ ಸಿಕ್ಸ್ ಆಯ್ತೀನಿ. ಹುಡುಗ ನೆಗದ್ ಬೀಳು, ನೀನ್ ಬದುಕಿದ್ ಯಾವ ದೇಶ ಆಳ್ಬೇಕು? ಆಹಾ ಇಡೀ ಫಿಲ್ಮ್ ನೋಡಿದ್ಮೇಲೆ ಈ ಡೈಲಾಗ್ಸ್ ಕೇಳಿದ್ಮೇಲೆ ನನ್ಗೊಂದ್ ಸ್ವಲ್ಪ ಸಮಾಧಾನ ಆಗಿದೆ. ನೆಕ್ಸ್ಟ್ ವಿರಾಟ್ ಲೈಫ್ಗೆ ವಿಲನ್ ಬರ್ತಾನೆ. ನಿಧಾನ ಇದ್ರೆ ವಿಲನ್ ಅನ್ಸಲ್ಲ ಅಲ್ಲ. ವಿಲನ್ ಯಾಕೆ ಬರ್ತಾನೆ ಅಂದ್ರೆ, ಎಷ್ಟೊತ್ತಂತ ಸ್ಟೋರಿ ಜೋಕರ್ಸ್ ಹತ್ರನೇ ಸುತ್ತುತ್ತೆ. ವಿಲನ್ ಹೆಸರು ಸಿಂಗ್. ಇವನು ಬಿಸ್ನೆಸ್ ಮ್ಯಾನ್ ಅಂತೆ. ಚಡ್ಡಿ ಹಾಕಿದೀನಮ್ಮ. ಗೌರ್ಮೆಂಟ್ ಕರ್ನಾಟಕದಲ್ಲಿ ಪವರ್ ಪ್ಲಾಂಟ್ ನ ಮಾಡೋಕೆ ಇನ್ವೆಸ್ಟರ್ ನ ಸೆಲೆಕ್ಟ್ ಮಾಡ್ಬೇಕಾಗಿರುತ್ತೆ. ಅದು ವಿರಾಟ್ ಮತ್ತೆ ಸಿಂಗ್ ಮಧ್ಯ. ಅಫ್ಕೋರ್ಸ್ ಇವರಿಬ್ರನ್ನ ಫೈಟ್ ಮಾಡಿಸಿದ್ರೆ ತಾನೆ ಗ್ಲಾಸ್ ನ ಕಾರ್ಸ್ ನ ಬ್ಲಾಸ್ಟ್ ಮಾಡಿ ಪ್ರೊಡ್ಯೂಸರ್ ದುಡ್ಡನ್ನ ನೀರಲ್ಲಿ ಹೋಮ ಮಾಡ್ಬೋದು. 10,600 crore ಪ್ರಾಜೆಕ್ಟ್ ಅಂತೀರಾ, ಅದ್ರ ತಕ್ಕಂಗ್ ಪ್ಲಾನ್ ಇರ್ಬೇಕಲ್ಲ. ಇದ್ಯಾವ 9th ಸ್ಟ್ಯಾಂಡರ್ಡ್ ಜಿಯೋಗ್ರಫಿ ಬುಕ್ ಇಂದ ತಕೊಂಡ್ಬಂದಿದ್ದೀರಾ? ನೆಕ್ಸ್ಟ್ CM ವಿರಾಟ್ನೇ ಸೆಲೆಕ್ಟ್ ಮಾಡ್ತಾರೆ. ಈ ಕಾರಣಕ್ಕೆ ಯಾರು ಬಿಸ್ನೆಸ್ ಮ್ಯಾನ್ಸ್ ಬೀದಿಲಿ ಬೆಕ್ತರ ಫೈಟ್ ಮಾಡ್ತಾರಾ? ಆದ್ರೂ 600 ಕೋಟಿ ಇದ್ರು ಈ ವಿರಾಟ್ಗೆ ಒಬ್ನೇ ಸೆಕ್ಯೂರಿಟಿ ಗುರು. ಇದ್ರಕ್ಕಿಂತ ಜಾಸ್ತಿ ನಮ್ ಬಕೆಟ್ಗೆ ಇದೆ. ಆಗ್ಬಾರ್ದು ಅಂತ ರೂಲ್ ಇದೆಯಾ? ವಿರಾಟ್ಗೆ ಅವನ್ ಸೆಕ್ಯೂರಿಟಿಗೆ ವಿರಾಟ್ ಬಾಡಿ ಗಾರ್ಡ್ ಅಂತ ಗೊತ್ತಾಗ್ತಿಲ್ಲ. ಅದು ಗೊತ್ತಿಲ್ಲ. ಯಾಕೆಂದ್ರೆ ಒಂದ್ ಫೈಟಲ್ಲೂ ವಿರಾಟ್ನ ಸೇಫೇ ಮಾಡಲ್ಲ. ಫೈಟ್ ನೋಡಿ ಅವನೇ ಶಾಕಲ್ಲಿ ಇರ್ತಾನೆ. ಯಾವ್ದೋ ಮದುವೆ ಮನೇಲಿ ಈಗ ಊಟಕ್ಕೆ ಕರೀತಾರೆ ಅನ್ನೋ ತರ ನಿಂತಿರ್ತಾನೆ.
ಅಂಡ್ ಈ ಮೂವಿಲಿ ನಮ್ಮ CM ನ ತುಂಬಾ ಒಳ್ಳೆಯವ್ರ ತರ ತೋರಿಸಿದ್ದಾರೆ. ಏನ್ ಇಡೀ ಏರಿಯಾಗೆ ನೀ ಶ್ರೀರಾಮ್ ಅನ್ಕೊಂಡ್ಬಿಟ್ಟಿದ್ಯಾ? ಆದ್ರೆ ಸಿಂಗ್ ಬಂದು ನಿಮ್ ಹಸ್ಬೆಂಡ್ ಡೆತ್ ಆಗೋಕ್ಕೂ ಮುಂಚೆ 100 ಕೋಟಿ ಬ್ಲಾಕ್ ಮನಿ ಕೊಟ್ಟಿದ್ರು ಅಂದ ತಕ್ಷಣ ಹೇಳ್ತಾರೆ, ರಾತ್ರಿ ಡಿನ್ನರ್ ಅಲ್ಲಿ ಡಿಸ್ಕಸ್ ಮಾಡೋಣ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. CM ಕೂಡ ಸಿಂಗ್ ನ ತುಂಬಾ ಒಳ್ಳೆಯವನು ಅನ್ಕೊಂಡಿದ್ದಾರೆ. ಅಂಡ್ ಅಫ್ಕೋರ್ಸ್ ಮೂವಿಲಿ ಗ್ರಾವಿಟಿನೇ ಇಲ್ಲದೆ ವಿರಾಟ್ ಮತ್ತೆ ಸಿಂಗ್ ಮಧ್ಯ ಫೈಟ್ ಆಗ್ತಾನೆ ಇರುತ್ತೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಗ್ಯಾಪ್ಸೇ ಇಲ್ಲದೆ 3 ಜನ ಹೀರೋಯಿನ್ಸ್ಗೂ ಸಾಂಗ್ ಬರ್ತಾನೆ ಇರುತ್ತೆ. ಯಾಕೆ ಮೂವಿಲ್ ಸ್ಟೋರಿ ಇಲ್ಲ ಅಂದ್ರೆ ಹಿಂಗೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಂಡ್ ಮೂವಿನ ಮೊಬೈಲಲ್ಲಿ ಎಡಿಟ್ ಮಾಡಿದ್ರಾ ಅಂತ, ಯಾಕೆ ಅಂದ್ರೆ ಯಾವ್ದೋ ಹಳೆ ಮದುವೆ ವಿಡಿಯೋ ಆಲ್ಬಮ್ ಎಫೆಕ್ಟ್ ಎಲ್ಲ ಯೂಸ್ ಮಾಡಿದ್ದಾರೆ. ಮೋಸ್ಟ್ಲಿ ಈ ಕಾಂಪೌಂಡ್ಗೆ ಯೂಸ್ ಮಾಡಿರೋ ಸಿಮೆಂಟ್ ಉಮಾಪತಿ ಅವ್ರು ಪ್ರಮೋಷನ್ ಮಾಡಿದ್ದ ಅಂತ. CM ವಿರಾಟ್ ಜೊತೆ ಬಿಸ್ನೆಸ್ ಒಪ್ಕೊಂಡಿದ್ರಿಂದ ಸಿಂಗ್ ಅವ್ನ್ 100 ಕೋಟಿ ವಾಪಸ್ ಕೇಳ್ತಾನೆ. ಬಟ್ ಯಾವ್ದೋ ಬಿಟ್ಟಿಗೆ ಕುಡಿದ್ಬಿಟ್ಟವನು, ನೀರ್ ಹಾಕೊಂಡಂಗ್ ಕುಡಿದ್ಬಿಟ್ಟವನೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ನೆಕ್ಸ್ಟ್ ವಿರಾಟ್ ಅವನನ್ನ ಯಾರಿಗ್ ಕೊಡ್ತಾನೆ? ಮನ್ಸು ಆದ್ರೆ ಒಂದಂತೂ ಸತ್ಯ, ನಾನ್ ಪ್ರೀತಿಸ್ತಾ ಇರೋದು ನಿಮ್ 3 ಜನದಲ್ಲಿ ಒಬ್ಬರನ್ನ. ಸತ್ಯ, ನನ್ ಕೆಲ್ಸ ಕಡಿಮೆ ಆಯ್ತು. ಏನ್ ನೀವು ಹಾಲ್ ಕರೆದು ಬಟ್ಟೆ ಒಗ್ದು ಪಾತ್ರೆ ತೊಳಿಬೇಕಿತ್ತ? ಅಲ್ಲ ಪ್ಲೇಟಲ್ಲಿ ಲಾಸ್ಟ್ ಪೀಸ್ ಕಬಾಬ್ನ ಯಾರಿಗ್ ಕೊಡ್ಬೇಕು ಅಂತ ಥಿಂಕ್ ಮಾಡೋ ಹಾಗೆ ವಿರಾಟ್ನ ಯಾರು ಇಟ್ಕೋಬೇಕು ಅಂತ ಈ 3 ಜನ ಡಿಸ್ಕಸ್ ಮಾಡ್ತಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿನ್ ಜಾಗ ನನ್ಗೆ ಬಿಟ್ಕೊಡು. ನಿಮ್ಗೆಲ್ಲ ಯಾವನು ಮೆಟ್ ಬಿಚ್ಕೊಂಡು ಹೊಡೆಯನಿಲ್ಲಕ್ಕಲ್ಲ, ಅದಕ್ಕೆ ಹೆಂಗೆ ಆಡ್ತೀರ ನನ್ನ ಮಕ್ಕಳ ನೀವು? ಆಕ್ಚುಲಿ ನಂಗೆ ಮದ್ವೆ ಆಗೋ ಐಡಿಯಾ ಇರ್ಲಿಲ್ಲ. ಅವನ್ ಬರೋವರೆಗೂ ಕಾಯ್ತೀಯಾ ಇಲ್ಲ ನಾನ್ ಏನಾರು ಮಾಡ್ಲಾ? ನನ್ ವಿರಾಟ್ನ ಮನೆಗ್ ಕರ್ಕೊಂಡ್ ಹೋಗಿ ನಾನೇನ್ ಸತ್ಯಾನಂದನ ಆಶ್ರಮ ಸೇರ್ಕೊಂಡು ಕುಂಡ್ಲಿ ಕುಣಿತ ಮಾಡ್ಲಾ? ಅವ್ನ್ ಮಂತ್ರ ಹೇಳ್ತಾ ಕೂರ್ಲಿ, ಬಂದವರೆಲ್ಲ ನಿನ್ ಗಂಟೆ ತರ ಬಾರಿಸ್ತಾ ಇರ್ತಾರೆ. ವಿರಾಟ್ ಡ್ರೈವರ್ನ ಎತ್ಕೊಂಡ್ ಬಂದಿರ್ತಾರೆ. ಆಗದ ಕೆಲಸ ಇದಾಗದ ಕೆಲಸ. ಅವನ್ನ ಬಿಡ್ಸ್ಕೊಂಡು ಹೋಗಕ್ಕೆ ವಿರಾಟೇ ಬರ್ತಾನೆ. ಅದು ಬೈಕಲ್ಲಿ ಟಾಪ್ ಫ್ಲೋರ್ಗೆ. ಗ್ಲಾಸ್ ಡೋರ್ ಎಲ್ಲೋಯ್ತಣ? ಏನ್ ಹ್ಯಾರಿ ಪಾಟರ್ ವಾಲ್ ಅದು? ಅಂಡ್ ಜಾಗ್ವರ್ ಎಲ್ಲೋಯ್ತು? ಎಲ್ಲಿದ್ಯಪ್ಪ? ಮಿಲಿಯನ್ ಇಯರ್ ಫೈಟ್ ಕಂಡ್ರು, ಅಟ್ಲೀಸ್ಟ್ ಒಂದ್ ಗನ್ ಇಲ್ವಾ? ಹೋಗ್ಲಿ ಬಿಡಿ, ಇದು ಯಾವ ಕೇಕ್ ಕಟ್ ಮಾಡೋ ಚಾಕು ಹಿಡ್ಕೊ ಬಂದಿದ್ಯಾ? ನಮ್ ಕಟಿಂಗ್ ಶಾಪ್ ಅವ್ನು ಇದ್ರಕ್ಕಿಂತ ದೊಡ್ಡ ರೇಸರ್ ಯೂಸ್ ಮಾಡ್ತಾನೆ. ಮೀಟರ್ ಬೇಕು, ಮೀಟರ್. ನೆಕ್ಸ್ಟ್ ಬರೋರ್ ಹತ್ರ ಅದೂ ಇಲ್ಲ. ಇನ್ನ ಈ ಫೈಟ್ ಅಲ್ಲಿ ಫಿಸಿಕ್ಸ್. ಅಪ್ಪ, ಎಲ್ಲದಕ್ಕೂ ನಂಬಿಕೆ ಇರ್ಬೇಕು. ಆ ನಂಬಿಕೆ ನನ್ಗಿದೆ. ನಂಬಿಕೆ ನೋಡು, ಇಲ್ಲಿ ಎಷ್ಟು ಚೆನ್ನಾಗಿದೆ ನಂಬಿಕೆ. ನಿನಗ ಅವ್ರು ಬೇಕು ಅಂದ್ರೆ ಮೊದ್ಲು ನಿನ್ ಪ್ರೀತಿ ಅವ್ರ ಮನ್ಸ್ ಮುಟ್ಬೇಕು. ಇವಳು ಮುಟ್ಟಿದ್ದಾಯ್ತು, ಈಗ ಅವಳಿಗೆ ಹೇಳ್ತಿದ್ದಾಳೆ. ಹಾಕು ಬಟ್ಟೆ, ಇರೋ ಜಾಗ, ಮಾಡೋ ಊಟ ಎಲ್ಲ ಎಲ್ಲ ಎಲ್ಲ. ಪುಕ್ಷಾಟೆ ಕೆಲಸದವಳೊಬ್ಳು ಸಿಕ್ಕದ್ಲಲ್ಲ. ಅವ್ರಿಗೇನಿಷ್ಟ? ಯಾರಿಗೆ? ನನ್ನೇ ಕಣಪ್ಪ, ಬಾರಪ್ಪ. ನನಗೆ ಈ ಫೈಟ್ ನೋಡಿದ್ಮೇಲೆ ಅರ್ಥ ಆಯ್ತು ಯಾವಾಗ್ಲೂ ಯಾಕೆ ಶಾಕಲ್ಲಿ ಇರ್ತಾನೆ ಅಂತ. ಅರ್ಥ ಆಯ್ತು ಅನ್ಸುತ್ತೆ. ನಮ್ಮಲ್ಲೇ ಒಬ್ರನ್ನ ಪ್ರೀತಿಸ್ತೀನಿ ಅಂತ ಹೇಳಿ ಈಗ 3 ಜನಕ್ಕೂ ಕೈ ಕೊಟ್ಟು ಹೋಗಿದ್ದಾರೆ. ಲೇ ನಿಬ್ಬಿಗಳ, ವಿರಾಟ್ ಒಂಥರ ಓಯೋ ರೂಮ್ ಇದ್ದಂಗೆ, ಅಷ್ಟು ಈಸಿಲಿ ಎಲ್ರಿಗೂ ಸಿಗಲ್ಲ. ನೆಕ್ಸ್ಟ್ ವಿರಾಟ್ನ ಹುಡ್ಕೊಂಡು 3 ಜನ ಹೋಗ್ತಾರೆ. ವಿರಾಟ್ಗೆ ಫ್ರೀಯಾಗಿ ಕೆಲ್ಸದವ್ ಸಿಕ್ದಂಗೂ ಆಯ್ತು ಗುರು. ಒಬ್ಳು ವರ್ಕ್ಗೆ, ಇನ್ನೊಬ್ಳು ಕಿಚನ್ಗೆ, ಇನ್ನೊಬ್ಳು ಬೆಡ್ಗೆ. ಮಾತಾಡೋದಕ್ಕೆ ಏನು ಬಾತ್ರೂಮ್ ಬೆಡ್ರೂಮ್ ನನ್ ಏರಿಯಾ. ರಬಿಶ್. ರೋಮ್ಯಾನ್ಸ್ ನಡೆಯೋದು ಬಾತ್ರೂಮ್ ನಲ್ಲಿ, ಅಪ್ಪ ಅಮ್ಮ ಆಗೋದು ಬೆಡ್ರೂಮ್. ಆಮೇಲೆ ನಿಂತರ ದುರಂತ ಆಗೋದು ಹಾಸ್ಪಿಟ್ಲಲ್ಲಿ. ನೆಕ್ಸ್ಟ್ ಸಿಂಗ್ ಬಿಸ್ನೆಸ್ ಎಲ್ಲ ಲಾಸ್ ಆಗುತ್ತೆ. ಆಗಿರ್ಲೇಬೇಕು. ಹೇಗೋ CM ನ ಕನ್ವಿನ್ಸ್ ಮಾಡಿ ವಿರಾಟ್ ಜೊತೆ ಕೊಲಾಬ್ರೇಷನ್ಗೆ ಕೇಳ್ತಾನೆ. ಕೊಲಾಬ್ ಆದ ತಕ್ಷಣನೇ ಆಂಡ್ರಾಯ್ಡ್ ಮೊಬೈಲ್ GT ಆಡಕ್ ಶುರು ಮಾಡ್ತಾರೆ ಗುರು. ಓ ಅಣ್ಣಂಗೆ ಈಗ ಜೀವ ಬಂತು. ಏನ್ ಮಾಡಕ್ಕಾಗಲ್ಲ, ಆಂಡ್ರಾಯ್ಡ್ ಅಲ್ಲ, ಇಷ್ಟೊತ್ತು ಹ್ಯಾಂಗ್ ಆಗಿದ್ದ. ಯಾರು ಇವ್ರಲ್ಲ? ಇದ್ರಕ್ಕಿಂತ ಚೆನ್ನಾಗಿ ಮಕ್ಕಳು ದೀಪಾವಳಿ ಗನ್ನಲ್ಲೇ ಗುರಿ ಇಡ್ತಾರೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಹನುಮಂತ ಲಂಕೆಗೇನ್ ಸೇತುವೆ ಕಟ್ಟಿದ್, ನಮ್ ವಿರಾಟ್ ಸೇತುವೆ ನೋಡಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಅಕ್ಕಪಕ್ಕ ಜಾಗ ಇದೆ, ಸುಮ್ನೆ ಯಾಕೆ ಹೋಗೋದು? ಡೈರೆಕ್ಟ್ರು ಹೇಳಿದಾರೆ, ಸೀದಾ ಓಡೋಣ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಯಾವಾಗ ಹಾಕಿದ ಸೆಟ್ಗೆ ಗಾಡಿನ ಪ್ಲೈನ್ ತರ ಹಾರಿಸಿ ಬ್ಲಾಸ್ಟ್ ಮಾಡಿಸ್ತಾರೋ ಅರ್ಥ ಮಾಡ್ಕೊಳ್ಳಿ, ಪ್ರೊಡ್ಯೂಸರ್ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತೆ ಪಿಕ್ಚರ್ ಎರಡು ಖತಮ್. ವಿರಾಟ್ ಅಣ್ಣ ಜಸ್ಟ್ 3 ಅಂಕಲ್ಲ, ಫೈರ್ ಪ್ರೂಫ್ ಕೂಡ ಹೌದು. ವಿರಾಟ್ ಅಣ್ಣ ತಲೆ ತಗ್ಸಕ್ಕೆ ಅಲ್ಲಿ ಬೆಂಕಿ ಹಾಕಿರೋದು ವಿರಾಟ್ ಮೂವಿ ಅಲ್ಲ. ಹೋಗ್ಲಿ, ವಿರಾಟ್ ಅಣ್ಣ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ನೋಡೋಣ. ನಿಮ್ಮ ನಮ್ ತಾಯಿ ಬರ್ಡೇ ಒಂದೇ ದಿನ,
ನಮ್ಮಿಬ್ರು ಸಂಬಂಧನ ಏನಂತಾರೆ? ತಾಯಿ ಮಗ. ಕರೆಕ್ಟ್. ಕೀರ್ತಿ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ. ಇವಳು ನನ್ನ ಗಂಡನ್ ತರ ನೋಡಿದ್ಲು. ನನ್ ಮನ್ಸಲ್ಲಿರೋದು ಕೂಡ ಇವಳೆ. ಇವೆಲ್ಲ ಮಾಮೂಲು. ಕಂಟ್ರೋಲ್. ಬ್ರೋ ನೀನ್ ಯಾರನ್ನು ಮದ್ವೆ ಆಗಲ್ಲ ಅಂದಿದ್ರು ಪರವಾಗಿರ್ಲಿಲ್ಲ. ಹೋಗಿ ಈ ಗಂಡ್ ಬಿರಿ ಅದು ನಿಂದನ್ನ ನೋಡಿದ್ಲು ಅಂತ. ನಿಜ ಹೇಳ್ತೀನಿ, ಜಾನಿ ಸಿನ್ಸ್ ವಿಡಿಯೋ ಕೂಡ ಹಿಂಗೆ ಎಂಡ್ ಆಗಲ್ಲ. ಹುಡ್ಗಿರ್ನ ಹೇಗೇಗೋ ಸೆಲೆಕ್ಟ್ ಮಾಡಿರೋದ್ ಕೇಳಿದೀನಿ. ಹುಡ್ಗಿ ಸೌತೆಕಾಯಿ ನೋಡಿದ್ಕೆ ಸೆಲೆಕ್ಟ್ ಮಾಡಿರೋದು ಇದೇ ಫಸ್ಟ್ ನೋಡ್ತಾ ಇರೋದು. ಗುರು ಇವತ್ತಿಗೆ ಸಾಕು, ನನ್ನ ಕೈಲಾಗಲ್ಲ. ಬಾಯ್. ಉಳಿದಿದ್ ನಿಮ್ ಇಷ್ಟ. ಸಬ್ಸ್ಕ್ರೈಬ್ ಬಟನ್ಗೆ ನಿಮ್ ಸೌತೆಕಾಯಲ್ಲಿ